ನಮಸ್ಕಾರ ಸ್ನೇಹಿತರೆ. ಇವತ್ತು ಬೆಂಡೆಕಾಯಿ ಡ್ರೈ ಫ್ರೈ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಬೆಂಡೆಕಾಯನ್ನ ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ 2 ಟೊಮೆಟೊ ಹೆಚ್ಕೊಂಡಿದ್ದೀನಿ. 5 ರಿಂದ 6 ಮೀಡಿಯಂ ಖಾರದ ಮೆಣಸಿನಕಾಯಿ, 2 ಮೀಡಿಯಂ ಸೈಜ್‌ನ ಈರುಳ್ಳಿಯನ್ನ ಉದ್ದುದ್ದಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ ಒಂದು ಸ್ವಲ್ಪ ಕರಿಬೇವು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಬೆಂಡೆಕಾಯಿನ ನೀವು ನೋಡ್ಬೋದು, ತುಂಬಾ ತೆಳ್ಳಗೆ ಹೆಚ್ಚಿಟ್ಕೊಳ್ಬೇಕು. ಯಾಕೆ ಅಂತ ಅಂದ್ರೆ ಬೆಂಡೆಕಾಯಿ ತುಂಬಾ ದಪ್ಪ ಆದ್ರೆ ಅದರಲ್ಲಿರುವಂತಹ ಲೋಳೆ ಅಂಶ ನಾವು ಬೆಂಡೆಕಾಯನ್ನ ಹುರಿದ್ರೂ ಸಹ ಹೋಗೋದಿಲ್ಲ. ಹಾಗಾಗಿ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ತೆಳ್ಳಗೆ ಕಟ್ ಮಾಡಿ ಇಟ್ಕೊಳ್ಳಿ. ನೋಡಿ, ನಾನಿಲ್ಲಿ ಒಲೆ ಮೇಲೆ ಬೆಂಡೆಕಾಯನ್ನ ಒಂದು ಕಬ್ಬಿಣದ ಬಾಣಲೆಯಲ್ಲಿ ಡ್ರೈ ಫ್ರೈ ಮಾಡ್ತಾ ಇದ್ದೀನಿ. ಇದಕ್ಕೆ ಎಣ್ಣೆ ಆಗ್ಲಿ ಏನನ್ನು ಹಾಕಿಲ್ಲ. ಒಂದು ಮೀಡಿಯಂ ಫ್ಲೇಮ್ ಅಲ್ಲಿ ಒಂದು 10 ನಿಮಿಷ ಕೈ ಬಿಡದೇ ಇರೋ ರೀತಿ ನಾವ್ ಇದನ್ನ ತಿರುಗ್ತಾ ಹೋಗ್ಬೇಕಾಗತ್ತೆ. ನಾವು ರೋಸ್ಟ್ ಮಾಡ್ತಾ ಇದ್ರೆ ಇದು ನೋಡಿ, ಬೆಂಡೆಕಾಯಿ ಲೋಳೆ ಅಂಶವನ್ನ ಬಿಟ್ಕೊಂಡಿದೆ ಇಲ್ಲಿ. ಇದೇ ರೀತಿ ನಾವು ಇನ್ನೊಂದು 5 ರಿಂದ 6 ನಿಮಿಷ ಕೈ ಬಿಡದೆ ತಿರುಗಿಸ್ತಾ ಫ್ರೈ ಮಾಡಿದ್ರೆ ನಮಗೆ ಉದುರುದ್ರಾಗಿರುವಂತಹ ಲೋಳೆ ಎಲ್ಲ ಹೋಗಿರುವಂತಹ ಬೆಂಡೆಕಾಯಿ ಸಿಗುತ್ತೆ. ನಾವು ಯಾವ ರೀತಿ ಉರಿತೀವಿ, ಎಷ್ಟು ನಿಧಾನ ಫ್ಲೇಮ್ ಅಲ್ಲಿ ಉರಿತೀವಿ ಅನ್ನೋದ್ರ ಮೇಲೆ ನಮ್ಮ ಅಡುಗೆ ಎಷ್ಟು ಚೆನ್ನಾಗಿ ರುಚಿಕಟ್ಟಾಗಿ ಆಗುತ್ತೆ ಅನ್ನೋದು ನಿರ್ಧಾರ ಆಗುತ್ತೆ. ನೋಡಿ, ಇಲ್ಲಿ ಬೆಂಡೆಕಾಯಿ ಉದುರುದ್ರಾಗಿ ಬಳಬಳ ಅಂತ ಉದುರ್ತಾ ಇದ್ದಾವೆ. ಈ ಟೈಮಲ್ಲಿ ನಾನು 1 ಸ್ಪೂನ್ ಎಣ್ಣೆಯನ್ನ ಹಾಕಿ ಫ್ರೈ ಮಾಡ್ಕೋತೀನಿ. 5 ನಿಮಿಷ, ಮತ್ತೆ 2 ರಿಂದ 3 ನಿಮಿಷ ಫ್ರೈ ಮಾಡ್ಕೋತೀನಿ. ಮಕ್ಕಳು ನಿಮಗೆ ಬೆಂಡೆಕಾಯಿ ಫ್ರೈ ತಿನ್ನಕ್ಕೆ ಇಷ್ಟಪಡ್ತಾರೆ ಅಂತಂದ್ರೆ ಇದೇ ರೀತಿ ಎಣ್ಣೆ ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ಉಪ್ಪು ಮತ್ತೆ ಖಾರ ಪುಡಿ ಉದುರಿಸಿ ಕೊಡ್ಬೋದು. ಇದೇ ರೀತಿ ಬಾಣಂತಿಯರಿಗೆ ಸಹ ಕೊಡ್ಬೋದು. ಎಣ್ಣೆ ಬೇಡ ಅಂದ್ರೆ ಎಣ್ಣೆ ಸ್ಕಿಪ್ ಮಾಡ್ಬಿಟ್ಟು ಉಪ್ಪು ಖಾರ ಪುಡಿ ಹಾಕಿ ಕೊಡ್ಬೋದು. ಇದು ತುಂಬಾ ಮಕ್ಕಳ ಬುದ್ಧಿ ಬೆಳವಣಿಗೆಗೆ ತುಂಬಾ ಸಹಾಯಕವಾಗಿದೆ. ಆ ಬೆಂಡೆಕಾಯನ್ನ ಬೇರೆ ತಟ್ಟೆಗೆ ತೆಗೆದುಕೊಂಡು ಅದೇ ಬಾಣಲೆಗೆ 1 ಟೀ ಸ್ಪೂನ್ ಎಣ್ಣೆ, ಸಾಸಿವೆ, ಜೀರಿಗೆ ಹಾಕ್ತಾ ಇದ್ದೀನಿ. ಇವೆರಡು ಚಟಪಟ ಅಂದ ನಂತರ ಕರಿಬೇವನ್ನ ಹಾಕ್ತಾ ಇದ್ದೀನಿ. ಹೆಚ್ಚಿಟ್ಕೊಂಡಿರುವಂತಹ ಕರಿಬೇವು ಮತ್ತೆ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಂತಹ ಹಸಿಮೆಣಸಿನಕಾಯಿಯನ್ನ ಹಾಕಿ ಫ್ರೈ ಮಾಡ್ಕೊಳ್ತೀನಿ. ಇವೆರಡು ಫ್ರೈ ಆದ ನಂತರ ಈರುಳ್ಳಿಯನ್ನ ಹಾಕ್ತೀನಿ. ಈರುಳ್ಳಿಗೆ ಸ್ವಲ್ಪ ಉಪ್ಪು ಹಾಕಿ ಮುಚ್ಚಿ ಬೇಯಿಸ್ಕೊಳ್ತೀನಿ. ಫುಲ್ಲು ಟ್ರಾನ್ಸ್ಪರೆಂಟ್ ಆಗೋ ರೀತಿ ಬೇಯಿಸ್ತೀನಿ. ಯಾಕೆ ಅಂತಂದರೆ ಈರುಳ್ಳಿ ಟೊಮೆಟೊ ಎಷ್ಟು ಚೆನ್ನಾಗಿ ಬೇಯುತ್ತೋ ಆ ಸಾಂಬಾರಾಗಲಿ ಪಲ್ಯ ಆಗಲಿ ತುಂಬ ಅದ್ಭುತವಾದ ರುಚಿ ಕೊಡುತ್ತೆ. ಎಣ್ಣೆ ಜಾಸ್ತಿ ಬೇಡ ನಮಗೆ ಅನ್ನೋರು ಎಣ್ಣೆ ಕಡಿಮೆ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಮುಚ್ಚಿ ತಟ್ಟೆಯನ್ನು ಮುಚ್ಚಿ ಹಬೆಯಲ್ಲಿ ಬೇಯಿಸಿದರೆ ಆ ಅಡುಗೆ ಎಷ್ಟು ಅದ್ಭುತವಾಗಿ ರುಚಿ ಕೊಡುತ್ತೆ ಅಂದರೆ ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನಾನು ಆಗಲೇ ಹೇಳೋದು ಮರೆತುಬಿಟ್ಟೆ, ಎಣ್ಣೆ ಹಾಕಿ ಫ್ರೈ ಮಾಡಿದಾಗ ಉಪ್ಪನ್ನು ಹಾಕ್ಕೊಂಬಿಡಿ ಬೆಂಡೆಕಾಯಿಗೆ ಬೇಕಾಗಿರೋ ಅಷ್ಟು. ಈಗ ನಾನು ಇಲ್ಲಿ ಈರುಳ್ಳಿ ಮತ್ತು ಟೊಮೆಟೊಗೂ ಬೇಕಾಗಿರೋ ಅಷ್ಟು ಉಪ್ಪನ್ನು ಹಾಕಿ ಫ್ರೈ ಮಾಡ್ಕೊಳ್ತಿದ್ದೀನಿ. ನಾನು ಆಗಲೇ ಬೆಂಡೆಕಾಯಿಗೆ ಉಪ್ಪು ಹಾಕಿರಲಿಲ್ಲ, ಅದಕ್ಕೆ ಒಂದು ಸಲ ಟೊಮೆಟೊ ಮತ್ತು ಈರುಳ್ಳಿ ಬೆಂದ ನಂತರ ಮೇಲ್ಗಡೆ ಬೆಂಡೆಕಾಯಿಯನ್ನು ಹಾಕಿ ಆ ಬೆಂಡೆಕಾಯಿಗೆ ಉಪ್ಪನ್ನು ಉದುರಿಸಿ 2 ನಿಮಿಷ ಮುಚ್ಚಿ ಹಬೆಯಲ್ಲಿ ಬೇಯಿಸ್ಕೊಳ್ತೀನಿ. ಈ ರೀತಿ ಮಾಡೋದ್ರಿಂದ ಬೆಂಡೆಕಾಯಿ ಉಪ್ಪನ್ನ ಹೀರ್ಕೊಳ್ಳುತ್ತೆ, ತಿನ್ನೋದಕ್ಕೂ ಸಹ ತುಂಬ ರುಚಿಯಾಗಿರುತ್ತೆ. ಎರಡಕ್ಕೂ ಸಪ್ರೇಟಾಗಿ ಉಪ್ಪು ಹಾಕ್ಕೊಂಡಿದ್ರಿಂದ ನಾನು ಮತ್ತೆ ಉಪ್ಪು ಹಾಕ್ಕೊಡಲ್ಲ. ಒಂದು ಚೂರು ಉಪ್ಪು ಮುಂದೆ ಆದರೂ ಸಹ ಈ ಬೆಂಡೆ ಫ್ರೈ ತಿನ್ನೋದಕ್ಕೆ ಅಷ್ಟು ರುಚಿಯಾಗಿರೋದಿಲ್ಲ. ನಂತರ ಈರುಳ್ಳಿ, ಟೊಮೆಟೊ, ಬೆಂಡೆಕಾಯಿ ಎಲ್ಲ ಚೆನ್ನಾಗಿ ಮಿಕ್ಸ್ ಕೊಟ್ಟು ಇದಕ್ಕೆ ಹುಚ್ಚೆಳ್ಳು ಪುಡಿ ಅಂತೀವಿ, ಒಂದೊಂದು ಕಡೆ ಒಂದೊಂದು ಹೆಸರು ಕರೀತಾರೆ. ಹುಚ್ಚೆಳ್ಳು ಪುಡಿ ಅಂತಾರೆ, ಗುರಾಳ್ ಪುಡಿ ಅಂತಾರೆ. ಅದನ್ನು ಹಾಕಿ ಹುರ್ಗಡ್ಲೆ ಹಿಟ್ಟನ್ನು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕಿ, ಯಾಕೆ ಅಂದರೆ ಬೈಂಡಿಂಗಿಗೋಸ್ಕರ ಬೇಕು ಅದಕ್ಕೆ. ಮತ್ತು ಸಾಂಬಾರು ಪುಡಿ, ನಮ್ಮ ಸೈಡ್ ಸಾಂಬಾರು ಪುಡಿ ನಿಮಗೆ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋಂತಹ ನಂಬರ್ಗೆ ಕಾಲ್ ಮಾಡಿ. ಸಾಂಬಾರು ಪುಡಿ ಇದಿಷ್ಟನ್ನು ಹಾಕಿ ಆದ ನಂತರ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು 2 ನಿಮಿಷ ಮತ್ತೆ ತಟ್ಟೆ ಮುಚ್ಚಿ ಸಣ್ಣ ಉರಿಯಲ್ಲಿ ಹಬೆಯಲ್ಲಿ ಬೇಯಿಸ್ತೀನಿ. ಇದಾದ ನಂತರ ಚಪಾತಿ ಅಥವಾ ರೊಟ್ಟಿಯೊಂದಿಗೆ ಬೆಂಡೆ ಫ್ರೈನ ಸರ್ವ್ ಮಾಡಿದರೆ ತಿನ್ನೋದಕ್ಕೆ ಸೂಪರ್ ಆಗಿರುತ್ತೆ. ಇದೇ ರೀತಿಯಾದಂತಹ ಇನ್ನೂ ಮುಂತಾದ ರೆಸಿಪಿಗಳಿಗೆ ನೀವು ಕಮೆಂಟ್ ಹಾಕಿ. ಹಾಗೆಯೇ ನಿಮ್ಮ ಸೈಡು ಬೆಂಡೆ ಫ್ರೈ ಯಾವ ರೀತಿ ಮಾಡ್ತೀರಾ ಅಂತಂದೇಳಿ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡ್ರಿ. ಈ ರೆಸಿಪಿ ನಿಮಗೆ ಏನು ಅನ್ನಿಸ್ತು, ಟ್ರೈ ಮಾಡಿದ್ರೆ ಹೇಗೆ ಅಂತ ತಿಳಿಸೋದನ್ನು ಸಹ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.